ಗಾಯ್ಸ್ 10 ಲ್ಯಾಕ್ಸ್ ಲ್ಯಾಟ್ರಿ ಹೊಡೆದಿದೆ ಗಾಯ್ಸ್. ನನಗೆ ಲ್ಯಾಟ್ರಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಹೇಗೆ ಅಪ್ಲೈ ಮಾಡಿದೆ ಹಾಗೂ ನಿಮಗೆ ನಿಮ್ಮ ಲಕ್ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಹೇಗೆ ಅಪ್ಲೈ ಮಾಡೋದು ಹಾಗೆ ಆ ಲ್ಯಾಟ್ರಿಯನ್ನು ತಗೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ನೋಡಿ, ಯಾಕಂದರೆ ಗೊತ್ತಿಲ್ಲ ಯಾರ ಹಣೆ ಬರದಲ್ಲಿ ಏನು ಬರೆದಿದೆ ಅಂತ. ಸೊ ನನಗೆ ನೋಡಿ 10 ಲ್ಯಾಕ್ಸ್ ಲ್ಯಾಟ್ರಿ ಹೊಡೆದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಯಾರಿಗೋ ಒಬ್ಬರಿಗೆ ಈ ಒಂದು ಲ್ಯಾಟ್ರಿ ಕೂಡ ಹೊಡಿಬೋದು. ಸೊ ಕೊನೆವರೆಗೂ ನೋಡಿ. ಒಂದು ದಿನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ಈ ಒಂದು ಲ್ಯಾಟ್ರಿದು. ಸೊ ನೋಡ್ತೀನಿ, ಈ ಒಂದು ಲ್ಯಾಟ್ರಿ ಪ್ರೈಸು 50 ರೂಪಾಯಿ ಇರುತ್ತೆ. ಆಗ ನಾನು ಈ ಒಂದು ಲ್ಯಾಟ್ರಿನ 50 ರೂಪಾಯಿ ಪೇ ಮಾಡಿಬಿಟ್ಟು ಇಟ್ಕೊತೀನಿ. ತೆಗೆದುಕೊಂಡಾಗ ನನಗೆ ಲ್ಯಾಟ್ರಿ ನಂಬರ್ ಒಂದು ಕೊಡ್ತಾರಲ್ಲ, ಆ ಲ್ಯಾಟ್ರಿ ನಂಬರು ನನಗೆ ಕೊಟ್ಟಿರ್ತಾರೆ. ಆವಾಗ ಆ ಲ್ಯಾಟ್ರಿ ನಂಬರ್ನ ಚೆಕ್ ಮಾಡ್ತೀನಿ, ನನಗೆ ಲ್ಯಾಟ್ರಿ ಏನಾದರೂ ಹೊಡೆದಿದೆಯಾ ಅಂತ. ಸೊ ಚೆಕ್ ಮಾಡಿದ್ರೆ ನನ್ನ ಲ್ಯಾಟ್ರಿ ನಂಬರು ಅಲ್ಲಿ ಇರುತ್ತೆ. ನಾನಂತೂ ಸಖತ್ತು ಖುಷಿ ಆಗಿಬಿಟ್ಟೆ, 10 ಲಕ್ಷ ಹೊಡಿತಲ್ಲಪ್ಪ ಅಂತ. ಆವಾಗ ಚೆಕ್ ಮಾಡ್ತೀನಿ, ಸರ್ ನನಗೆ ಹೊಡೆದಿದೆ ಅಂತ ಅವ್ರಿಗೆ ಕಳಿಸ್ತೀನಿ. ಸೊ ಅವರು ನೋಡ್ತಾರೆ. ಆವಾಗ ಅವರು ರೆಸ್ಪಾನ್ಸ್ ಆಗಿ ನಮ್ಮ ಬ್ಯಾಂಕ್ ಡೀಟೇಲ್ಸು ಹಾಗೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ತೆಗೆದುಕೊಂಡು ಒಂದು 10 ಸೆಕೆಂಡ್ ಇರಿ ಸರ್, ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ವೆಯ್ಟ್ ಮಾಡ್ತೀನಿ. ಅವರೆಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ನನಗೆ, ನಿಮಗೆ ಲ್ಯಾಟ್ರಿಯನ್ನು ಹೊಡೆದಿದೆ, ನೀವು ಸಮ್ ಚಾರ್ಜಸ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಾಗ 8,000 ಕಟ್ಬೇಕು ಸರ್ ಅಂತ ಹೇಳ್ತಾರೆ. ಸರಿ ಆಯಿತು, ಏನೋ ಒಂದು ಚಾರ್ಜಸ್ ಇರುತ್ತೆ ಅಂತ ನಾನು ಅವ್ರಿಗೆ ಹಾಕ್ತೀನಿ. ಸೊ ದೆನ್ ಐ ರಿಯಲೈಸ್ ದಟ್ ದಿಸ್ ಈಸ್ ಎ ಸ್ಕ್ಯಾಮ್. ಸೊ ಕತೆ ಏನಂದ್ರೆ ಗೈಸ್, ಇಲ್ಲಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನನ್ಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೊತ್ತಿರೋ ಒಬ್ಬ ಅಣ್ಣಗೆ ನಾನು ಹೇಳ್ದಾಗೆ ಎಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ. ಎಲ್ಲ ಅಪ್ಲೈ ಮಾಡಿಬಿಟ್ಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾರೆ. ಅವ್ರಿಗೆ ಕೊಟ್ಬಿಟ್ಟು ಒಂದು ಲಿಂಕ್ನ ಕಳಿಸಿರ್ತಾರೆ. ಆ ಲಿಂಕ್ನ ಓಪನ್ ಮಾಡಿಬಿಟ್ಟು ಅವರ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗ್ತಾರೆ. ಸೊ ಆವಾಗ ಅವರು 10 ಲಕ್ಷ ಲ್ಯಾಟ್ರಿ ಹೊಡೆದಿದೆ ಅಂತ ತುಂಬ ಖುಷಿ ಪಟ್ಬಿಡ್ತಾರೆ. ಆವಾಗ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ತುಂಬ ಖುಷಿಯಲ್ಲಿದ್ದೀನಿ, ಏನು ಬೇಕಿದ್ರು ನಿಮಗೆ ಫುಲ್ ಪಾರ್ಟಿ ಇವತ್ತು, ಎಲ್ಲ ಫುಲ್ ಪಾರ್ಟಿ, ಯಾಕಂದರೆ ನನಗೆ 10 ಲಕ್ಷ ಹೊಡೆದಿದೆ ಲ್ಯಾಟ್ರಿ ಅಂತ ಫೋನ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ನಾನು ಹೋಗ್ತೀನಿ ಅಲ್ಲಿಗೆ. ಹೋದ್ಮೇಲೆ ನಾನು ಚೆಕ್ ಮಾಡ್ತೀನಿ ಏನಿದು ರಿಯಲ್ಲಾ ಅಂತ. ಸೊ ಚೆಕ್ ಮಾಡಿದ್ರೆ ಎಲ್ಲ ಲಿಂಕು ಎಲ್ಲ ಇರುತ್ತೆ. ಅವರು ಅವರ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕಳಿಸ್ಬಿಟ್ಟಿರ್ತಾರೆ. ಬ್ಯಾಂಕ್ ಡೀಟೇಲ್ಸು ಹಾಗೂ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ಕಳಿಸಿರ್ತಾರೆ ಅವ್ರಿಗೆ. ಚೆಕ್ ಮಾಡ್ತೀನಿ. ಆವಾಗ ನನಗೆ ಏನೋ ಡೌಟ್ ಬಂತು, ಇದೇನು ಒರಿಜಿನಲ್ ಅಲ್ಲ, ಇದು ಗೌರ್ಮೆಂಟ್ ಸರ್ಟಿಫೈಡ್ ಲ್ಯಾಟ್ರಿದ ಅಲ್ಲ ಅಂತ ನಾನು ರಿಯಲೈಸ್ ಆಗ್ತೀನಿ. ಆವಾಗ ನಾನು ChatGPTಗೆ ಈ ಒಂದು ನನಗೆ ಬಂದಿರುವಂಥ ಲ್ಯಾಟ್ರಿ ಫೋಟೋ ಏನಿದೆ ಅದು ChatGPTಗೆ ಕೊಡ್ತೀನಿ. ಹೇ GPT, ದಿಸ್ ಈಸ್ ರಿಯಲ್ ಆರ್ ನಾಟ್ ಅಂತ ಕೇಳ್ತೀನಿ. ಆವಾಗ GPT ಹೇಳುತ್ತೆ ನನಗೆ, ನಿಮಗೆ ಯಾವುದೇ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋದು ನಿಮಗೆ ಲಿಂಕ್ ಜೊತೆ ಬರೋದಿಲ್ಲ ಅಂತ ನನಗೆ GPT ಹೇಳುತ್ತೆ. ಸೊ ಆ ಒಂದು ಲ್ಯಾಟ್ರಿನ ಅವ್ರು ತಗೊಂಡಿರೋದು ಕೇರಳ ಲ್ಯಾಟ್ರಿ ಆಗಿರುತ್ತೆ ಅದು. ಸೊ ಕೇರಳ ಲ್ಯಾಟ್ರಿ ಆಗಿರೋರು ಕನ್ನಡ ಏನಕ್ಕೆ ಮಾತಾಡ್ತಾರೆ? ನನಗೆ ಅಲ್ಲಿ ಒಂದು ಪಾಯಿಂಟ್ ಸಿಕ್ತು. ಅವರು ಕನ್ನಡದಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ, ಸರ್ ಒಂದು 10 ಸೆಕೆಂಡ್ ಇರಿ ನಿಮಗೆ ಕಳಿಸ್ತೀವಿ ಅಂತ. ಆಮೇಲೆ ಅವರು ಫೋನ್ ಮಾಡಿಬಿಟ್ಟು ಅವ್ರಿಗೆ, ಸರ್ ಏನೋ ಒಂದು ಸಮ್ಮ ಇನ್ಫಾರ್ಮೇಷನ್ಗೆ ಅಮೌಂಟ್ ಪೇ ಮಾಡೋದಿದೆ, ಅದಕ್ಕಾಗಿ ಸರ್ 8,000 ಕಳಿಸಿ ಸರ್ ಅಂತ ಕೇಳ್ತಾರೆ. ನಾನು ಮೊದಲೇ ಹೇಳಿರ್ತೀನಿ ಅವ್ರಿಗೆ, ಇದು ಹಣ ಇದು ಫೇಕ್ ಹಣ, ಇದು ಸ್ಕ್ಯಾಮ್ ಅಂತ ಹೇಳಿರ್ತೀನಿ. ಸೊ ಆವಾಗ ಅವರು ಕಳಿಸಲ್ಲ ಅಮೌಂಟ್, ಯಾಕಂದರೆ ಅವ್ರ ಹತ್ರ ಇಲ್ಲ. ಮೇ ಬಿ ಕಳಿಸಿರ್ಬೋದೇನೋ, ನಾನು ಹೇಳಿಲ್ಲ ಅಂದರೆ. ಅವರು ಏನು ಮಾಡ್ತಾರೆ, ಅಕೌಂಟಲ್ಲಿರುವ ಅಮೌಂಟ್ನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತಾರೆ. ಕಟ್ ಮಾಡ್ಕೊಳ್ಳೋಕ್ಕೆ ಆ ಹೆಣ್ಣ ಅಮೌಂಟಲ್ಲಿ ಅಮೌಂಟ್ ಇಲ್ಲ. ಸೊ ಅದಕ್ಕಾಗಿ ಕಟ್ ಮಾಡ್ಕೊಂಡಿಲ್ಲ. ಈಗಾದರೂ ಇವ್ರನ್ನ ಏನೋ ಒಂದು ಮಾಡಿ 8,000 ಕಿತ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾರೆ. ನಾನು ಮುಂಚೆನೇ ಹೇಳ್ಬಿಟ್ಟಿರ್ತೀನಿ ಇದು ಸ್ಕ್ಯಾಮು ಹಣ. ಇನ್ನು 4 ಜನನ ಕೇಳಬೇಕಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಿನಗೆ ಬಂದಿದ್ರೆ ಖುಷಿನೇ, ಇನ್ನು ಕೇಳಿ ನೋಡೋಣ ಅಂತ ಹೇಳ್ತೀನಿ. ಆ ಹೆಣ್ಣು ನಂಬೋದೇ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಿಲ್ಲ, ಬಂದಿದೆ ಅಂತ ಹೇಳ್ತಾರೆ. ಸೊ ಅವ್ರ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಪಕ್ಕ ಕಟ್ ಮಾಡ್ಕೊಂಡಿರೋರು.
ಅವರು ಮೇಯ್ನಾಗಿ ಟಾರ್ಗೆಟ್ ಮಾಡೋದು ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರನ್ನ, ಹಾಗೆ ಮಿಡಿಲ್ ಕ್ಲಾಸ್ ಲೀಡ್ ಮಾಡ್ತಾ ಇರುವಂಥವ್ರನ್ನ. ನಮ್ಮ ಜನ ಹೇಗಿರ್ತಾರೆ ಅಂದರೆ ಫ್ರೀಯಾಗಿ ಕೊಟ್ಟರೆ ವಿಷಾನು ಕೂದ್ಬಿಡ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಡೋಂಟ್ ಟೇಕ್ ಎ ಬ್ಯಾಡ್ ವೇ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವು ಕಷ್ಟಪಡ್ದಿರ ಯಾರೂ ₹1 ಕೊಡೋಲ್ಲ. ಅವನಿಗೆ ಏನು ಹುಚ್ಚೇನಲ್ಲ ₹50ಗೆ 8 ಲಕ್ಷ ಕೊಡೋದಕ್ಕೆ. ಅದು ಇದೆ, ಗೌರ್ಮೆಂಟ್ ಸರ್ಟಿಫೈಡ್ ಲಾಟ್ರಿಗಳು ಇರುತ್ತೆ. ಬಟ್ ಈ ಥರ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕಳಿಸಿ ಅಂತ ಯಾರಾದರೂ ಹೇಳಿದ್ರೆ ದಯವಿಟ್ಟು ಯಾರು ಕಳಿಸೋದಕ್ಕೆ ಹೋಗಬೇಡಿ. ನೀವು ಚೆಕ್ ಮಾಡಿ 1-2 ಸಲ. ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ChatGPTನ ಯೂಸ್ ಮಾಡಿ ಅಂತ ಹೇಳ್ತೀನಿ, ನನ್ನ ಪರ್ಸ್ನಲ್ ಒಪಿನಿಯನು. ಅದು ಏನೇ ಇದ್ದರೂ ಕೂಡ ನಿಮಗೆ ಹೇಳಿಬಿಡುತ್ತೆ ChatGPT. ಸೊ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಫ್ರೀಯಾಗಿ ಯಾರು ನಮಗೆ ಕೊಡಲ್ಲ, ಅದು ಮೈಂಡಲ್ಲಿ ಇಟ್ಕೊಳ್ರಿ. ನಾವು ಕಷ್ಟಪಡ್ದಿರ ಯಾರು ನಮಗೆ ₹1 ಕೊಡೋದಿಲ್ಲ. ನಾವು ಬೇಗ ಟೆಂಪ್ಟ್ ಆಗಿಬಿಡ್ತೀವಿ, ಲ್ಯಾಕ್ಸಲ್ಲಿ ಬರುತ್ತೆ ಅಮೌಂಟು ಅಂತ. ಯಾಕಂದರೆ ಫ್ರೀಯಾಗಿ ಬರ್ತಾ ಇದೆಯಲ್ಲ ಅಂತ. ₹50ಗೆ 8 ಲಕ್ಷ ಯಾರು ಕೊಡ್ತಾರೆ ಹೇಳಿ ನೀವೇ. ಇನ್ನು ಮುಂಚೆ ಪ್ರಾಬ್ಲಮ್ ಆಗ್ಬೋದು ಅವ್ರಿಗೆ, ಯಾಕಂದರೆ ಬ್ಯಾಂಕ್ ಡೀಟೇಲ್ಸು, ಆಧಾರ್ ಕಾರ್ಡು ಲಿಂಕ್ನೆಲ್ಲ ಕ್ಲಿಕ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಮುಂಚೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಆ ಅಕೌಂಟ್ಗೆ ಅಮೌಂಟ್ ಹಾಕಿದರೆ ಪಕ್ಕಾ ಕಟ್ ಮಾಡ್ಕೊತಾರೆ ಅವರು. ಸೊ ಅದಕ್ಕಾಗಿ ನೀವು ಈ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಒಂದು ಡೌಟ್ ಇರ್ಬೋದು ಇಲ್ಲಿ, ನಮ್ಮ ನಂಬರು, ನಮ್ಮ ವಾಟ್ಸಪ್ ನಂಬರು ಅವ್ರಿಗೆ ಹೇಗೆ ಹೋಗುತ್ತೆ ಅಂತ. ನೀವು ಗೂಗಲಲ್ಲಿ ಅಥವಾ ಬೇರೆ ಯಾವುದೋ ಒಂದು ಸೈಟ್ಗಳಲ್ಲಿ ಯಾವುದೋ ಒಂದು ಓಪನ್ ಮಾಡಿರ್ತೀರ. ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಮೂವಿ ನೋಡಬೇಕು, ಅದು ಫ್ರೀಯಾಗಿ ನೋಡಬೇಕಂದ್ರೆ ನಮ್ಮ ಗೂಗಲಲ್ಲಿ ಚೆಕ್ ಮಾಡ್ತಾರೆ. ಅದೇ ಗೊತ್ತಲ್ಲ ಎಲ್ಲರಿಗೂ, ಆ ಥರ ಪೈರೇಸಿ ಮೂವೀಸು ನೋಡೋದಕ್ಕೆ ಕ್ಲಿಕ್ ಮಾಡ್ತಾರೆ. ಅದು ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಸುಮಾರು ಜನ ಇದೇ ಮಾಡೋವಂಥದ್ದು. ಯಾಕಂದರೆ OTTಯಲ್ಲಿ ನೋಡೋದಕ್ಕೆ ಅಮೌಂಟ್ ಸ್ಪೆಂಡ್ ಮಾಡಬೇಕು. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಪೈರೇಸಿ ಮೂವೀಸ್ನ ನೋಡೋದಕ್ಕೆ ಗೂಗಲಲ್ಲಿ ಪೈರೇಸಿ ಮೂವೀಸ್ನ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆವಾಗ ಆ ಪೈರೇಸಿ ಮೂವಿನ ಓಪನ್ ಮಾಡಿದಾಗ ನಿಮಗೆ ಆ್ಯಕ್ಸೆಪ್ಟ್ ಆಲ್ ಅಂತ ಬರುತ್ತೆ ಅಲ್ವಾ. ಅಂದರೆ ಆ್ಯಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನೀವು ಅದ್ರ ಒಳಗಡೆ ಹೋಗೋದಕ್ಕಾಗೋದು. ಸೊ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಪೈರೇಸಿ ನಡೆಸ್ತಾ ಇರೋವ್ರಿಗೆ ಒಂಚೂರು ಅಮೌಂಟ್ನ ಕೊಟ್ಬಿಟ್ಟು, ನೀವು ಈ ಥರ ನಿಮ್ಮ ವೆಬ್ಸೈಟಲ್ಲಿ ಈ ಥರ ಆ್ಯಕ್ಸೆಪ್ಟ್ ಆಲ್ ಅಂತ ಕೊಟ್ಟರೆ ನಿಮಗೆ ಒಂದಷ್ಟು ಅಮೌಂಟ್ನ ಪೇ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ಆ್ಯಕ್ಸೆಪ್ಟ್ ಆಲ್ ಅಂತ ಆಪ್ಷನನ್ನು ಕೊಡ್ತಾರೆ. ಯಾಕಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಅದರ ಒಳಗಡೆ ಎಂಟ್ರ್ ಆಗೋಕ್ಕಾಗೋದು ನೀವು. ಸೊ ಅದು ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಪ್ಲೇಸು, ಎಲ್ಲ ಡೀಟೇಲ್ಸು ಅವ್ರಿಗೆ ಒಟ್ಟೋಗುತ್ತೆ. ಸೊ ಅದಕ್ಕಾಗಿ ತುಂಬ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಯಾರೂ ನಿಮಗೆ ಫ್ರೀಯಾಗಿ ಕೊಡಲ್ಲ. ಸೊ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ ಇನ್ಸ್ಟಾಗ್ರಾಮ್, ಯಾಕಂದರೆ IPL ಇರೋದ್ರಿಂದ. ಏನಂದರೆ ಅವರು ಇವಾಗ ಫಾರ್ ಎಕ್ಸಾಂಪಲ್ RCBಯಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಸೊ ಅವರು ರನ್ಸ್ ಎಷ್ಟು ಹೊಡಿತಾರೆ ಅಂತ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ 50,000 ಕೊಡ್ತೀವಿ ಅಂತ. ನಾನು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಅಲ್ಲ, ಟ್ರೆಂಡು ನಡೀತಾ ಇರೋದು ಹೇಳ್ತಾ ಇರೋದು. ಅದು ಒಳ್ಳೆಯದೇ. ಯಾರೋ ಒಬ್ಬರು ಪಾಪ ನೀಡಿ ಇರೋರಿಗೆ ಸಿಗುತ್ತೆ ಅಂತ ನನಗೂ ಖುಷಿನೇ. ಸೊ ಆ ಥರ ಟ್ರೆಂಡು ನಡೀತಾ ಇದೆ. ಅವ್ರೇನು ಮಾಡ್ತಾರೆ, ಈ ಥರ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಕಮೆಂಟ್ ಮಾಡಿದ್ರೆ ವಿಡಿಯೋ ಬೂಸ್ಟ್ ಆಗುತ್ತೆ, ಸುಮಾರು ಜನಕ್ಕೆ ಹೋಗುತ್ತೆ, ಅವ್ರಿಗೆ ಫಾಲೋವರ್ಸ್ ಬರ್ತಾರೆ. ಫಾಲೋವರ್ಸ್ ಬಂದಾಗ ಬ್ರ್ಯಾಂಡ್ಸ್ ಬರುತ್ತೆ ಅವ್ರ ಹತ್ರ, ತುಂಬ ಒಳ್ಳೆ ಪ್ರೈಸ್ಗೆ ಪ್ರಮೋಷನ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಆವಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಕೊಟ್ಟಿರುವಂಥ ಅಮೌಂಟು ಅವ್ರಿಗೆ ಸಿಗ್ಬಿಡುತ್ತೆ. ಅದು ಬ್ಯಾಡ್ ವೇಯಲ್ಲಿ ತಗೋಬೇಡಿ, ಯಾರಿಗೋ ನೀಡಿರೋವ್ರಿಗೆ ಸಿಗುತ್ತೆ. ಅದು ನನಗೂ ತುಂಬ ಖುಷಿ, ಅದು ಒಳ್ಳೆ ವಿಷಯ ಅಲ್ಲ. ನಾನು ಈ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ತಿರೋದು ಅಷ್ಟೇ. ಸೊ ಯಾರಿಗೂ ಕಷ್ಟಪಡ್ದಿರ ದುಡ್ಡು ಅನ್ನೋದು ಬರಲ್ಲ. ತುಂಬ ಪೈರೇಸಿ ಸ್ಕ್ಯಾಮ್ ನಡೀತಾ ಇದೆ. ಇನ್ನೊಂದು ಸ್ಕ್ಯಾಮ್ ಹೇಳ್ಬೇಕಂದ್ರೆ, ನಿಮಗೆ ನಿಮ್ಮ ಅಣ್ಣ ಆಗಿರ್ಬೋದು, ಅಥವಾ ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ಸೊ ಅವ್ರ ಮೇಲೆ ಕೇಸ್ ಬಿದ್ದಿದೆ ಅಂತ ನಿಮಗೆ ಪೊಲೀಸ್ ಆಫೀಸ್ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಏನು ಹೇಳ್ತಾರೆ, ಸರ್ ಈ ಥರ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ನೀವು ಅವರ ಡೀಟೇಲ್ಸ್ ಕಳಿಸಿ, ಇಲ್ಲ ನಿಮ್ಮೇ ಆಗಬಾರ್ದು ಅಂತ ಅಂದರೆ ನೀವು ಒಂದಷ್ಟು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಸರ್. ಬೇಗ ಪೇ ಮಾಡಿಲ್ಲ ಅಂದರೆ ಅವ್ರ ಮೇಲೆ FIR ಆಗಿಬಿಡುತ್ತೆ, ಆಮೇಲೆ ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಸೊ ಅವರು ಟೆನ್ಷನಲ್ಲಿ ಏನಾಗಿದೋ ಏನೋ ಅಂತ ಅಮೌಂಟ್ನ ಹಾಕ್ಬಿಡ್ತಾರೆ, ಅವ್ರ ಡೀಟೇಲ್ಸ್ ಎಲ್ಲ ಹಾಕ್ಬಿಡ್ತಾರೆ. ಆ ತಪ್ಪು ಯಾರು ಮಾಡೋದಕ್ಕೆ ಹೋಗಬೇಡಿ. ಮೊದಲು ನೀವು ಚೆಕ್ ಮಾಡಿ. ಸೊ ಅವ್ರಿಗೇನಾದರೂ ಅಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ, ನೀವು ಎಲ್ಲಿದ್ದೀರಾ, ಏನು ಸಮಾಚಾರ ಅಂತ ಕೇಳಿ. ಆಗ
ಅವರಿಗೆ ಅಮೌಂಟ್ನ ಸೆಂಡ್ ಮಾಡೋದಕ್ಕೆ ಹೋಗಬೇಡಿ. ಸರ್ ನಾವು ಸ್ಟೇಷನ್ ಅಡ್ರೆಸ್ ಕಳಿಸಿ ನಾವು ಅಲ್ಲಿಗೆ ಬರ್ತೀವಿ ಸರ್ ಅಂತ ಅವ್ರಿಗೆ ಹೇಳಾದ್ಮೇಲೆ ನೀವು ಅಲ್ಲಿಗೆ ಹೋಗಿ ನಿಮಗೆ ಗೊತ್ತಾಗಬೇಕಂದ್ರೆ, ಇಲ್ಲ ಅವ್ರಿಗೆ ಫೋನ್ ಮಾಡಿದರೆ ಅವರೇ ಹೇಳ್ತಾರೆ. ಸೊ ಈ ಥರ ಸ್ಕ್ಯಾಮು ನಡೀತಾ ಇದೆ, ತುಂಬ ಸ್ಕ್ಯಾಮ್ ನಡೀತಾ ಇದೆ. ಮುಂಚೆ ಎಲ್ಲ ನಮಗೆ ಈ ಬ್ಯಾಂಕ್ ರಾಬರಿ ಆಗ್ಬೋದು ಅಥವಾ ಮನೆಗಳಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಬಂದು ಹಣನ ಕದ್ಕೊಂಡು ಹೋಗೋದು, ಆ ಸ್ಕ್ಯಾಮ್ಗಳು, ಆ ರಾಬರಿಗಳು ನಡೀತಾ ಇತ್ತು. ಇವಾಗ ಏನು ಇಲ್ಲ, ಜಸ್ಟ್ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಪೂರ ಎಲ್ಲ ಅವ್ರಿಗೆ ಕೊಟ್ಟೋಗುತ್ತೆ. ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಅದು ಪಕ್ಕ ಕಟ್ ಆಗುತ್ತೆ. ಯಾವುದೇ ಲಿಂಕ್ ಆಗಲಿ, ಯಾವುದೇ OTP ಆಗಲಿ ಸೆಂಡ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಲಿಂಕ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಹೊಟ್ಟೋಗುತ್ತೆ. ಸೊ ಹುಷಾರಾಗಿರಿ. ಈ ವಿಡಿಯೋ ಮಾಡಿರೋದು ಯಾಕಂದರೆ ಯಾರಿಗೋ ಒಬ್ಬರಿಗೆ ಯೂಸ್ ಆಗುತ್ತಲ್ಲ, ಈ ಥರ ಏನಾದರೂ ಬಂದರೆ ಅವ್ರಿಗೆ ಅದನ್ನು ಕ್ಲಿಕ್ ಮಾಡ್ದಿರ ಇರ್ತಾರಲ್ಲ ಅಂತ, ಯಾರೋ ಒಬ್ಬರಿಗೆ ಅವೇರ್ನೆಸ್ ತುಂಬಿದಾಗೆ ಆಗುತ್ತಲ್ಲ ಅಂತ ನನ್ನ ಒಂದು ಪ್ರಯತ್ನ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಒಂಚೂರು ಸಿಕ್ಕಿದೆ ಅಂತ ಅನ್ಕೊತೀನಿ. ಯಾರಾದರೂ ಒಬ್ಬರೋ ಇಬ್ಬರು ಈ ಒಂದು ಸ್ಕ್ಯಾಮ್ನ ತಿಳಿದುಕೊಂಡು ಮುಂಚೆ ಅವ್ರಿಗೆ ಸ್ಕ್ಯಾಮ್ ಆಗದೆ ಇದ್ದರೆ ಸಾಕು ಅಂತ ನನ್ನ ಪ್ರಯತ್ನ. ಸೊ ಈ ಒಂದು ವಿಡಿಯೋ ಇಷ್ಟು. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಬಾಯ್ ಬಾಯ್.